ಓಂ ಶಾಂತಿ. ದಿನಾಂಕ 18/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ಈ ರುದ್ರ ಜ್ಞಾನ ಯಜ್ಞವು ಸ್ವಯಂ ರುದ್ರನೇ ರಚಿಸಿದ್ದಾರೆ. ಅಂದರೆ ಈ ಜ್ಞಾನ ಯಜ್ಞವನ್ನು ಅಂದರೆ ಈಗ ಲೌಕಿಕದಲ್ಲಿ ರುದ್ರ ಯಜ್ಞ ಅಂತ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ, ಸ್ಥೂಲವಾದದನ್ನೆಲ್ಲ ಸ್ವಾಹ ಮಾಡ್ತಾರೆ. ಅಂದರೆ ಬಟ್ಟೆ ಇರ್ಬೋದು, ಆ ರೀತಿ ಆ ವಸ್ತುಗಳನ್ನ ಏನು ಮಾಡ್ತಾರೆ, ಯಜ್ಞದಲ್ಲಿ ಸ್ವಾಹ ಮಾಡ್ತಾರೆ. ಆದರೆ ಇಲ್ಲಿ ತಂದೆ ಹೇಳ್ತಾರೆ ಏನು, ರುದ್ರ ಜ್ಞಾನ ಯಜ್ಞ ಅಂತ ಹೇಳ್ತಾರೆ. ರುದ್ರ ಜ್ಞಾನ ಯಜ್ಞ ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಪರಮಾತ್ಮ ಬಂದು ಜ್ಞಾನದ ಆಧಾರದ ಮೇಲೆ ಯಜ್ಞವನ್ನು ರಚನೆ ಮಾಡ್ತಾರೆ. ಈ ಯಜ್ಞದಲ್ಲಿ ಏನು ಸ್ವಾಹ ಮಾಡ್ತೀವಿ ಅಂದರೆ ನಾವು ನಮ್ಮಲ್ಲಿರುವಂತಹ ವಿಕಾರಗಳನ್ನು ಸ್ವಾಹ ಮಾಡ್ತೀವಿ. ನಾನು ನನ್ನದು ಅಂತ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಸ್ವಾಹ ಮಾಡಿ ಪರಮಾತ್ಮನ ಜೊತೆ ಜೋಡಣೆ ಆಗ್ತೀವಿ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ಈ ರುದ್ರಜ್ಞಾನ ಯಜ್ಞವನ್ನು ಸ್ವಯಂ ಪರಮಾತ್ಮ ರುದ್ರನೇ ಬಂದು ರಚಿಸಿದ್ದಾರೆ. ಇದರಲ್ಲಿ ನಾವು ನಮ್ದಂತ ಏನೇನೆಲ್ಲ ಇದೆ ಅದೆಲ್ಲವನ್ನು ಸ್ವಾಹ ಮಾಡಬೇಕು. ಯಾಕೆ ಅಂದರೆ ಈಗ ವಾಪಸ್ ಮನೆಗೆ ಹೋಗ್ಬೇಕಂತ ಗೊತ್ತಾಗಿದೆ ಅಲ್ವಾ. ನಮ್ಮನೆ ಯಾವುದು, ಪರಂಧಾಮ. ನಾನು ಒರಿಜಿನಲಿ ಯಾರು, ಆತ್ಮನೇ ಮನೆ ಯಾವುದು, ಪರಂಧಾಮ, ಶಾಂತಿಧಾಮ. ಅಂದರೆ ಪರಂಧಾಮಕ್ಕೆ ಈಗ ನಾನು ವಾಪಸ್ ಹೋಗ್ಬೇಕಂದ್ರೆ ಇವೆಲ್ಲ ತಗೊಂಡೋಗೋಕ್ಕಾಗತ್ತಾ, ಆಗಲ್ಲ. ಯಾಕೆ, ಆತ್ಮ ಯಾವ ಸ್ವರೂಪ, ನಿರಾಕಾರ. ಸೊ ನಿರಾಕಾರ ಆಗಿರ್ಬೇಕಾದ್ರೆ ನಿರಾಕಾರ ಆತ್ಮ ಏನನ್ನ ತಗೊಂಡೋಗುತ್ತೆ, ಬರೀ ತಾನು ಮಾಡಿರುವಂತಹ ಪಾಪ ಪುಣ್ಯ ಮತ್ತೆ ಸಂಸ್ಕಾರ. ಆ ಪಾಪದ ಅಕೌಂಟ್ ಕ್ಲಿಯರ್ ಆಗಿಲ್ಲ ಅಂದರೆ ಸೂಕ್ಷ್ಮವತನದಲ್ಲಿ ಪನಿಷ್ಮೆಂಟ್ ಅನುಭವ ಮಾಡಿ, ಅಂದರೆ ಸೂಕ್ಷ್ಮದಲ್ಲಿ ಪನಿಷ್ಮೆಂಟನ್ನು ಭೋಗಿಸಿ ಈ ಸ್ಥೂಲವತನದಲ್ಲೂ ಕರ್ಮಭೋಗವನ್ನು ಕ್ಲಿಯರ್ ಮಾಡಿಕೊಂಡು ವಾಪಸ್ ಪರಂಧಾಮಕ್ಕೆ ಹೋಗಬೇಕಾಗುತ್ತೆ. ಪರಂಧಾಮಕ್ಕೆ ಹೋಗ್ಬೇಕಂದ್ರೆ ಪ್ಯೂರ್ ಆಗೇ ಹೋಗ್ಬೇಕಾಗುತ್ತೆ ಆತ್ಮ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಈಗೇನು ಸ್ವಲ್ಪ ಸಮಯ ಇದೆ, ಇಲ್ಲೇ ನೀವು ಪ್ಯೂರ್ ಆಗಿಬಿಟ್ಟು ನಿಮ್ದು ಏನೇನೆಲ್ಲ ಇದೆ ಅದನ್ನೆಲ್ಲ ಸ್ವಾಹ ಮಾಡಿ ವಾಪಸ್ ಮನೆಗೆ ಹೋಗ್ಬೇಕಲ್ವಾ, ಸ್ವಾಹ ಮಾಡಿ ಪ್ಯೂರ್ ಆಗಿಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಸಂಗಮ ಯುಗದಲ್ಲಿ ಯಾವ ವಿಚಿತ್ರವಾದ ಆಟವು ನಡೆಯುತ್ತದೆ. ಅಂದರೆ ಈ ಸಂಗಮ ಯುಗದಲ್ಲಿ ಯಾವ ಒಂದು ಅದ್ಭುತವಾದ ವಿಚಿತ್ರವಾದ ಆಟ ನಡೆಯುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಉತ್ತರ, ಭಗವಂತ ಏನು ಮಾಡ್ತಾರೆ, ಇಲ್ಲಿ ಬಂದು ಯಜ್ಞವನ್ನು ರಚಿಸ್ತಾರೆ ಅಂದರೆ ಇಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತೆ. ಈಗ ಲೌಕಿಕದಲ್ಲೂ ಸಹ ಏನು ಮಾಡಿದ್ದಾರೆ, ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಏನು, ಈಗ ದೇವತೆಗಳು ಯಜ್ಞವನ್ನು ರಚನೆ ಮಾಡಿದಾಗ ಅವಾಗ ಏನು ಮಾಡ್ತಾರೆ, ಅಸುರರು ಬಂದು ಅದಕ್ಕೆ ಆಕ್ರಮಣ ಮಾಡೋದು, ತೊಂದರೆ ಕೊಡೋದು, ವಿಘ್ನಗಳು ಹಾಕೋದು ಮಾಡ್ತಾರಲ್ವಾ. ಅದೇ ರೀತಿ ಇಲ್ಲಿ ತಂದೆ ಏನು ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ, ಈ ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತೆ. ಮಾಯೆಯ ರೀತಿಯಲ್ಲಿ, ಪರಿಸ್ಥಿತಿಯ ರೀತಿಯಲ್ಲಿ, ಪ್ರಕೃತಿಯ ರೀತಿಯಲ್ಲಿ, ವಸ್ತುಗಳ ರೀತಿಯಲ್ಲಿ, ವ್ಯಕ್ತಿಗಳ ರೀತಿಯಲ್ಲಿ, ಮತ್ತು ಈ ವಿಕಾರಗಳ ವಶವಾಗಿ ಪ್ರತಿಯೊಂದು ಕರ್ಮಗಳ ನಮಗೆ ಗೊತ್ತಿಲ್ಲದೆ ಅದರ ಪ್ರಭಾವದಲ್ಲಿ ಬೀರುವಂಥದ್ದು, ಈ ರೀತಿ ಅನೇಕ ಪ್ರಕಾರದ ವಿಘ್ನಗಳು ಬೀಳುತ್ತೆ. ಈ ವಿಘ್ನಗಳು ಏನು ಬೀಳುತ್ತೆ ಈ ಜ್ಞಾನ ಯಜ್ಞದಲ್ಲಿ, ಇದೇ ಏನು ಸಂಗಮ ಯುಗದಲ್ಲಿ ವಿಚಿತ್ರವಾದ ಆಟ ಆಗಿದೆ. ಈ ಸಂಗಮ ಯುಗದ ವಿಚಿತ್ರವಾದ ಆಟನೇ ಏನು, ಈ ತಂದೆ ಏನು ಯಜ್ಞವನ್ನು ರಚಿಸ್ತಾರೆ ಅದರಲ್ಲಿ ವಿಘ್ನಗಳು ಹಾಕೋದೇ ಏನು ವಿಚಿತ್ರವಾದ ಆಟ ಆಗಿದೆ. ಇಂತಹ ಯಜ್ಞದಲ್ಲಿ ಏನು ಇಡೀ ಕಲ್ಪದಲ್ಲಿ ಎಲ್ಲಾದ್ರೂ ಆಗಿತ್ತಾ, ಆಗಿಲ್ಲ. ಈ ಸಂಗಮ ಯುಗದಲ್ಲೇ ಇಂತಹ ಯಜ್ಞವನ್ನು ತಂದೆ ರಚಿಸ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಬಂದು ಜ್ಞಾನವನ್ನು ಪಡ್ಕೊಂಡು ನಮ್ಮಲ್ಲಿ ಪರಿವರ್ತನೆ ಏನಕ್ಕಾಗೋದಂದರೆ, ಮೊದಲನೇದಾಗಿ ಸ್ವರಾಜ್ಯವನ್ನು ಪಡ್ಕೊಳ್ಳೋದಕ್ಕೆ. ಸ್ವರಾಜ್ಯ ಅಂದರೆ ಏನು, ಆತ್ಮನ ರಾಜ್ಯ. ಆತ್ಮನ ರಾಜ್ಯ ಯಾವುದ್ರ ಮೇಲೆ, ಕರ್ಮೇಂದ್ರಿಯಗಳ ಮೇಲೆ. ಸೂಕ್ಷ್ಮ ಕರ್ಮೇಂದ್ರಿಯಗಳು, ಸ್ಥೂಲ ಕರ್ಮೇಂದ್ರಿಯಗಳು ಯಾವುದು ಹಿತವನ್ನು ಅಂದರೆ ನಮ್ಮ ಕಂಟ್ರೋಲ್ ತಪ್ಪಿ ನಡೀತಾ ಇದೆ. ಈಗ ಕೆಟ್ಟದನ್ನು ನೋಡಬಾರ್ದು ಅಂತ ಅನ್ಕೊಂಡ್ರೆ ಆದರೆ ಕಣ್ಣು ಆ ಕಡೆನೇ ಹೋಗುತ್ತೆ. ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಅಂದ್ಕೊಂಡ್ರೆ ಮನಸ್ಸು ಆ ಕಡೆನೇ ಹೋಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಕರ್ಮೇಂದ್ರಿಯಗಳ ವಶ ಆಗ್ಬಿಟ್ಟಿದೀವಿ. ಆ ಕರ್ಮೇಂದ್ರಿಯಗಳಿಂದ ಏನು ಮುಕ್ತರಾಗಿ ಅಂದರೆ ಅದರ ವಶದಿಂದ ಮುಕ್ತರಾಗಿ ಅದರ ಮೇಲೆ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಅಂದರೆ ಇಲ್ಲಿ ಸ್ವರಾಜ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ರಾಜಸ್ವ ಅಶ್ವಮೇಧ ಯಜ್ಞದಲ್ಲಿ ನಾವು ಈಗ ನಮ್ಮನ್ನು ನಾವು ತೊಡಸ್ಕೊಂಡಿದ್ದೀವಿ. ಇದರಲ್ಲಿಯೇ ಅನೇಕ ಪ್ರಕಾರ ವಿಘ್ನಗಳು ಬೀಳುತ್ತೆ. ಯಾಕೆ ಅಂದರೆ ನಾವು ಇಷ್ಟು ದಿವಸ ಏನು ನಮ್ಮ ಜೀವನವನ್ನು ನಡೆಸ್ಕೊಂಡ್ಬಂದ್ವಿ, ನಾವು ಇಲ್ಲಿ ಏನಾಗಿದೆ, ಮನಸ್ಸಿಗೆ ಏನು ಆಹಾರವನ್ನು ಕೊಡಬೇಕೋ ಅದ್ರ ಕಡೆ ನಾವು ಗಮನವನ್ನು ಕೊಟ್ಟಿಲ್ಲ. ಶರೀರಕ್ಕೆ ಏನು ಬೇಕು, ಊಟ ಬೇಕು, ಮನೆ ಬೇಕು, ಐ ಕ್ಲಾಸ್ ಫರ್ನಿಚರ್ ಬೇಕು, ಇಲ್ಲ ಏನೋ ಒಂದು ಮನೆ ತೊಗೊಬೇಕು, ಈ ರೀತಿ ಕಡೆ ಅದ್ರ ಕಡೆನೇ ಸ್ಥೂಲವಾಗೇ ಹೊಟ್ಟೋದ್ವಿ. ಆದರೆ ನಮ್ಗೆ ಎಷ್ಟು ದೊಡ್ಡ ಮನೆ ಇದ್ರೂ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ ಅಂದರೆ ಕಾರಣ ಏನು,
ಈಗ ಸ್ಥೂಲದೆಲ್ಲ ಇದ್ರೂ ನಂಗೆಲ್ಲ ಏನೂ ಸಿಗ್ತಾ ಇಲ್ಲ. ಸೂಕ್ಷ್ಮದಲ್ಲಿ ಯಾಕೆ ನನ್ನಲ್ಲಿ ಇಷ್ಟು ನೋವು, ಅಶಾಂತಿ, ದುಃಖ ಎಲ್ಲ ಇದೆ? ಯಾವತ್ತಾದರೂ ಯೋಚನೆ ಮಾಡಿದೀವಾ? ಆಗ್ತಾ ಇದೆ ಅಂದರೆ ಕಾರಣ ಏನು ತಿಳ್ಕೊಂಡಿದೀವಾ? ಇಲ್ಲ. ಯಾಕೆ ಯಾರಿಗೂ ಸಹ ಅದು ಗೊತ್ತಿಲ್ಲ. ಮುಖ್ಯವಾದ ಕಾರಣ ಏನಂದರೆ, ಈಗ ಶರೀರ ಒಟ್ಟಿಗೆ ಹೊಟ್ಟೆ ಹಸಿವಾಯಿತು, ಊಟ ಕೊಟ್ಟರೆ ಏನಾಗುತ್ತೆ? ಶರೀರ ಸಹಯೋಗ ಕೊಡುತ್ತೆ ಏನು ಕರ್ಮ ಮಾಡೋದಕ್ಕೂ. ಊಟ ಕೊಟ್ಟಿಲ್ಲ ಅಂದರೆ ತಲೆ ತಿರುಗಿ ಬಿದ್ದೋಗ್ತೀವಿ. ಅದೇ ರೀತಿ ಮನಸ್ಸಿಗೆ ಆಹಾರವನ್ನು ಕೊಟ್ಟಿದ್ದೀವಾ? ಮನಸ್ಸಿಗೆ ಆಹಾರ ಯಾವುದು? ಸುಖ, ಶಾಂತಿ, ನೆಮ್ಮದಿ, ಆನಂದ, ಪವಿತ್ರತೆ, ಇದು ಆಹಾರ. ಇದನ್ನು ಮನಸ್ಸಿಗೆ ಕೊಟ್ಟಿದ್ದೀವಾ? ಮನಸ್ಸನ್ನು ಸ್ವಚ್ಛ ಮಾಡಿದ್ದೀವಾ? ಶರೀರ ಗಲೀಜಾಯಿತು, ಈಚೆಗಡೆ ಈಗ ಬೆಳಿಗ್ಗೆ ಸ್ನಾನ ಮಾಡಿರ್ತೀವಿ, ಈಚೆಗಡೆ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಏನಾಗೋಗಿರುತ್ತೆ? ಶರೀರ ಗಲೀಜಾಗ್ಬಿಟ್ಟಿರುತ್ತೆ. ಮತ್ತೆ ಸ್ನಾನ ಮಾಡಿದ್ವಿ, ಯಾವುದ್ರ ಮುಖಾಂತರ? ನೀರು ಅನ್ನುವಂಥ ಸಾಧನದ ಮುಖಾಂತರ ಶರೀರ ಅನ್ನೋ ಸಾಧನವನ್ನು ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನಾಗಿ ಫ್ರೆಶ್ಶಾಗಿ ಬಟ್ಟೆ ಹಾಕಿದ್ರೆ ಫ್ರೆಶ್ನೆಸ್ ಇರುತ್ತಲ್ವಾ? ಅದು ಶರೀರಕ್ಕಾಯಿತು. ಈಗ ಮನಸ್ಸಿನಲ್ಲಿ ಮೆತ್ತಿಸ್ಕೊಂಡಿರುವಂಥ ಗಲೀಜು ಬೆಳಗಿಂದ ಈಚೆಗಡೆ ಸುತ್ತಾಕೊಂಡ್ಬಂದಿದ್ರೇ ಮನಸ್ಸಲ್ಲಿ ಎಷ್ಟು ವಿಚಾರಗಳು ಓಡ್ತಾ ಇರುತ್ತೆ. ಶರೀರ ಸ್ವಚ್ಛ ಆಯಿತು, ಆದರೆ ಮನಸ್ಸಿನಲ್ಲಿ ವಿಚಾರಗಳು ಕಡಿಮೆ ಆಯಿತಾ? ನೆಗೆಟಿವ್ ಕಮ್ಮಿ ಆಯಿತಾ? ಯೋಚನೆ ಮಾಡಿದ್ದೀವಾ? ಮಾಡಿಲ್ಲ. ಯಾಕೆ ಕಮ್ಮಿ ಆಗಿಲ್ಲ? ಯೋಚನೆ ಮಾಡಿದ್ದೀವಾ? ಮಾಡಿಲ್ಲ. ನಿದ್ದೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಯಾಕೆ ಬರಲ್ಲ? ಯೋಚನೆ ಮಾಡಿದ್ದೀವಾ? ಮಾಡಿಲ್ಲ. ಯಾಕೆ ಬರಲ್ಲ ಅಂದರೆ, ಈಗ ಶರೀರ ಅನ್ನುವಂಥ ಸಾಧನವನ್ನು ಹೇಗೆ ನೀವು ಕ್ಲೀನ್ ಮಾಡಿದ್ರೋ ಅದೇ ರೀತಿ ಮನಸ್ಸು ಅನ್ನುವಂಥ ಸಾಧನವನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಈಗ ಶರೀರ ಸ್ಥೂಲ ಆಗಿದೆ, ಸ್ಥೂಲವಾದ ಸಾಧನ ಆದ ನೀರಿನ ಜೊತೆ ಏನೋ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ, ಈಗ ಮನಸ್ಸು ಸೂಕ್ಷ್ಮ ಆಗಿದೆ ಅಂದಮೇಲೆ ಸೂಕ್ಷ್ಮವಾಗಿರೋರ ಹತ್ರನೇ ಜೋಡಣೆ ಆದ್ರೇ ಅಲ್ವಾ ಕ್ಲೀನ್ ಆಗೋದು. ಸೂಕ್ಷ್ಮವಾಗಿ ಯಾರು? ಪರಮಾತ್ಮನ ಜೊತೆ ಜೋಡಣೆ ಆದ್ರೇ ಪರಮಾತ್ಮ ಅದನ್ನು ಕ್ಲೀನ್ ಮಾಡ್ತಾರೆ. ನಾವು ಪರಮಾತ್ಮನ ಜೊತೆ ಜೋಡಣೆ ಆಗಿಲ್ಲ ಅಂದರೆ ಅದೇನು ಕ್ಲೀನ್ ಆಗುತ್ತೆ? ಈಗ ನಮ್ಮ ಮಕ್ಕಳೇ ಈಗ ಏನೋ ನಾವು ನೀಟಾಗಿ ರೆಡಿ ಆಗಿಬಿಟ್ಟು ಮಕ್ಕಳೂ ನೀಟಾಗಿ ರೆಡಿ ಮಾಡಿಬಿಟ್ಟು ಈಚೆ ಕಳಿಸ್ಬಿಟ್ಟು ಅವ್ರು ಆಟ ಆಡ್ಕೊಂಡು ಬಂದಾಗ ಗಲೀಜಾಗಿ ಬಂದರೆ ನಾವು ನೀಟಾಗಿ ರೆಡಿ ಆಗಿರ್ತೀವಲ್ಲ, ನಾವು ಅಪ್ಕೊತೀವ, ಫಸ್ಟ್ ಕ್ಲೀನ್ ಮಾಡ್ತೀವ. ಕ್ಲೀನ್ ಮಾಡಿಬಿಟ್ಟು ಅವ್ರನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಅಪ್ಕೊತೀವಲ್ವಾ? ಅದೇ ರೀತಿ ಮನಸ್ಸು ಸಹ ಮನಸ್ಸು ಕ್ಲೀನ್ ಆದ್ರೇ ಪರಮಾತ್ಮ ಉಪಯೋಗ ಮಾಡ್ಕೊಳಕ್ಕೆ ಸಾಧ್ಯ. ಆದರೆ ಅದು ಕ್ಲೀನ್ ಆಗಬೇಕಂದ್ರೆ ಪರಮಾತ್ಮನ ಜೊತೆ ಜೋಡಣೆ ಆಗಬೇಕು. ಈಗ ಮನಸ್ಸನ್ನು ಜೋಡಣೆ ಮಾಡಿದ ತಕ್ಷಣ ಎಲ್ಲೆಲ್ಲೋ ಮನಸ್ಸು ಹೋಗುತ್ತೆ ಅಂತ ಅನ್ನೋದು ಬದಲು ಪದೇ 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 ಯಾವಾಗ ಜೋಡಣೆ ಮಾಡ್ತಾ ಇರ್ತೀವಿ ಆವಾಗ ಪರಮಾತ್ಮ ಏನು ಮಾಡ್ತಾರೆ? ಅದು ಕ್ಲೀನ್ ಮಾಡಿ ಅದಕ್ಕೇನು ಶಕ್ತಿ ಆಹಾರವನ್ನು ಕೊಟ್ಟು ಬೇರೆಯವ್ರಿಗೂ ಅದ್ರ ಮುಖಾಂತರ ತನ್ನ ಶಕ್ತಿಗಳು, ಗುಣಗಳನ್ನು ಕೊಡ್ತಾ ಹೋಗ್ತಾರೆ. ಇದಿಷ್ಟು ನಾವು ಮಾಡಬೇಕಾಗುತ್ತೆ. ಈಗ ನಾವು ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ರೇ ನಮಗೆ ಅದ್ರ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ. ಇಡೀ ದಿನ ಈಚೆಗಡೆ ಎಲ್ಲ ಮನಸ್ಸು ಬಿಟ್ಬಿಟ್ಟು ಒಂದೇ ನಿಮಿಷದಲ್ಲಿ ನಂಗೆ ರಾಜಯೋಗ ಆಗ್ಬಿಡ್ಬೇಕಂದ್ರೆ ಆಗುತ್ತಾ? ಇವೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ, ಸತ್ಯವಾದ ಸಂಪಾದನೆಯನ್ನು ಮಾಡ್ಕೊಳ್ಳಿ. ಸತ್ಯವಾದ ಸಂಪಾದನೆ ಮಾಡಿ 21 ಜನ್ಮಗಳಿಗೋಸ್ಕರ ನಿಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ಳಿ. ಶರೀರದ ಮೇಲೆ ಯಾವುದೇ ರೀತಿ ಭರವಸೆ ಇಲ್ಲ. ಯಾಕೆ? ಶರೀರ ಇವಾಗ ಯಾವಾಗ ಬೇಕಾದರೂ ಕೈ ಕೊಡ್ಬೋದು. ಆತ್ಮನ ಪಾತ್ರ ಮುಗೀತು, ಶರೀರ ಬಿಟ್ಟು ಹೋಗ್ತಾ ಇರುತ್ತೆ ಆತ್ಮ. ಅಂದಮೇಲೆ ಸಿಕ್ಕಿರುವಂತಹ ಅವಕಾಶವನ್ನು ಕಳ್ಕೊಂಬೇಡಿ. ಏನು ಸಮಯ ಸಿಕ್ಕಿದೆ ಆ ಸಮಯವನ್ನು ನೀಟಾಗಿ ಉಪಯೋಗ ಮಾಡಿಕೊಂಡು ಏನು ಸತ್ಯವಾದ ಸಂಪಾದನೆ, ಆತ್ಮದ ಸಂಪಾದನೆ ಏನಿದೆ ಅದನ್ನು ಮಾಡ್ಕೊಳ್ಳಿ. ಇವಾಗ ಸಂಪಾದನೆ ಹೇಗಾಗುತ್ತೆ ಅಂದರೆ, ನಾವೇನು ತಂದೆ ತಿಳ್ಕೊಂಡಿರ್ತೀವಿ ಅದನ್ನು ಪ್ರಾಕ್ಟಿಕಲಾಗಿ ಧಾರಣೆ ಮಾಡಿ ತಂದೆಯ ಶಕ್ತಿಗಳು, ಗುಣಗಳನ್ನು ಬೇರೆಯವರಿಗೆ ತಂದೆ ನಮ್ಮ ಮುಖಾಂತರ ಕೊಟ್ಟಾಗಲೇ ಸಂಪಾದನೆ ಆಗುವಂಥದ್ದು. ನಮ್ಮ ಮುಖಾಂತರ ತಂದೆ ಕೊಡಬೇಕು ಅಂದರೆ, ನಾನು ಕೊಟ್ಟೆ ಅಂತ ಬರಬಾರ್ದು. ತಂದೆ ಕೊಡಬೇಕು ಅಂತ ಬಂದರೆ ತಂದೆ ಯಾವಾಗ ಕೊಡ್ತಾರೆ? ನನ್ನ ಮನಸ್ಸು ಅಷ್ಟು ಸ್ವಚ್ಛವಾಗಿದ್ರೇ ತಂದೆ ಕೊಡೋದಕ್ಕೆ ಸಾಧ್ಯ. ಅಂದಮೇಲೆ ನನ್ನ ಮನಸ್ಸನ್ನು ನಿರಂತರವಾಗಿ ಯಾರ ಕಡೆ ಜೋಡಣೆ ಮಾಡಬೇಕು? ಪರಮಾತ್ಮನ ಕಡೆ ಜೋಡಣೆ ಮಾಡಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ, ನಷ್ಟಮೋಹಿಗಳಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನಷ್ಟಮೋಹಿಗಳಾಗಬೇಕು, ನಮ್ಮದೆಲ್ಲವನ್ನು ತಂದೆಗೆ ಸ್ವಾಹ ಮಾಡಬೇಕು. ತಂದೆ ನಮ್ಮವರಾಗಿದ್ದಾರೆ, ತಂದೆಗೆ ನಾವು ಕಂಪ್ಲೀಟ್ ಸಮರ್ಪಣೆ ಆಗಬೇಕು. ನಾವು ಬರೀ ನಿಮಿತ್ತರಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಬೇಕು. ಇವೆಲ್ಲ ಬಾಯಲ್ಲಿ ನಾವು ಹೇಳ್ತೀವಿ. ಇದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಬನ್ನಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸಾಕಾರದಲ್ಲಿ ಹೇಗೆ ಬ್ರಹ್ಮ ತಂದೆ ನಡ್ಕೊಂಡ್ರು ಅದೇ ರೀತಿ ನೀವು ಫಾಲೋ ಮಾಡಿ. ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇದರ ಅರ್ಥ ಮನೆ ಮಠ ಬಿಟ್ಟು ಹೋಗ್ಬಿಡಿ ಅಂತ ಎಲ್ಲೂ ಹೇಳಿಲ್ಲ.
ನೀವು ಎಲ್ಲಿ ಇರ್ತೀರೋ ಅಲ್ಲೇ ನಿಮ್ಮ ಸಾಧನೆಯನ್ನು ಮಾಡಿ. ಇದರರ್ಥ ಎಲ್ಲರ ಹತ್ರ ಜಗಳ ಮಾಡಿ ಶಾಪ ತಗೊಳ್ಳಿ ಅಂತನೂ ಅಲ್ಲ. ನಿಮ್ಮ ಸೂಕ್ಷ್ಮದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೊದಲು ಪರಿವರ್ತನೆ ತಗೊಳ್ತಾ ಬನ್ನಿ. ಆವಾಗ ನಮ್ಮ ಎದುರುಗಡೆ ಯಾವುದೇ ಪರಿವಾರದವ್ರು ಇರ್ಬೋದು, ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ ಯಾರೇ ಇರ್ಬೋದು, ಅವರೆಲ್ಲನೂ ಸಹ ವಸ್ತುವಿಂದ ಹಿಡಿದು ಪ್ರಕೃತಿಯಿಂದ ಹಿಡಿದು ವ್ಯಕ್ತಿಗಳಿಂದ ಹಿಡಿದು ಸಹ ಎಲ್ಲನೂ ಸಹಯೋಗ ಕೊಡ್ತಾ ಹೋಗ್ತಾರೆ. ಆದರೆ ನೀವು ಆ ಮಟ್ಟಿಗೆ ಪುರುಷಾರ್ಥವನ್ನ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ವರದಾನ ಆಗಿದೆ, ಈಶ್ವರೀಯ ನಶೆಯ ಮುಖಾಂತರ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಭವ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಶ್ವರೀಯ ನಶೆ, ನಾನು ಯಾರಾಗಿದ್ದೀನಿ, ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದೀನಿ ಅನ್ನುವಂತಹ ನಶೆಯಲ್ಲಿದ್ದು, ನನಗೆ ಯಾರಿಲ್ಲಿ ಓದಿಸ್ತಾ ಇದ್ದಾರೆ, ನನ್ನ ತಂದೆ ಓದಿಸ್ತಾ ಇದ್ದಾರೆ ಅನ್ನುವಂಥ ನಶೆಯಲ್ಲಿದ್ದು, ಹಳೆಯ ಪ್ರಪಂಚದ ಏನೇನೆಲ್ಲ ವಸ್ತು ವ್ಯಕ್ತಿ ವಿಚಾರಗಳು ಅದೆಲ್ಲ ಇರುತ್ತೆ ಅದನ್ನು ಮರೆಯುವಂತಹ ರಾಗಿ ಅವಾಗ ಏನಾಗುತ್ತೆ, ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗ್ತೀರಾ. ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೇನು ಪ್ರಾಪ್ತಿ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ನಮ್ಗೇನಾದ್ರೂ ಒಂದು ಅನುಭವ ಆದ್ರೆ ಅಲ್ವಾ ಯಾವ್ದಾದ್ರು ಕಡೆ ನಿಶ್ಚಯ ಬರೋದು. ಆದ್ರೆ ಅನುಭವ ಆಗ್ಬೇಕಂದ್ರೆ ಅದಕ್ಕೆ ತಕ್ಕನಂತೆ ಕರ್ಮ ಮಾಡ್ಬೇಕಲ್ವಾ. ಅದಕ್ಕೆ ಇವಾಗ ಚಿತ್ರಾನ್ನವನ್ನ ಮಾಡಿದೀವಿ, ಅದನ್ನ ಮಾಡಿ ತಿಂದಾಗ ಏನೋ ಅನುಭವ ಆಗುತ್ತೆ. ಈಗ ಮಾಡ್ದೇನೆ ನನ್ಗೆ ಅನುಭವ ಆಗ್ಬೇಕು ಅಂದ್ರೆ ಆಗೋದಿಲ್ಲ. ಅದರಿಂದ ಏನೇ ಒಂದು ಮಾಡ್ಬೇಕಾದ್ರೂ ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಅರಿವು ಇರಬೇಕು, ನಾನು ಯಾರಾಗಿದ್ದೀನಿ ಅನ್ನುವಂಥ ಅರಿವು ಇರಬೇಕು. ಅದಕ್ಕೆ ತಂದೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಲೌಕಿಕದಲ್ಲಿ ಸಾರಾಯಿ ಕುಡಿತಾರೆ, ಅವೆಲ್ಲ ಕುಡ್ದಾಗ ಏನಾಗೋಗುತ್ತೆ, ಅವ್ರಿಗೆ ಕಂಪ್ಲೀಟ್ ಅವ್ರ ನಶೆನೇ ಅವರು ನಶೆಯಲ್ಲಿ ಮುಳುಗೋಗಿ ಅವ್ರನ್ನವರೇ ಏನಾಗ್ಬಿಟ್ಟಿರ್ತಾರೆ, ಮರ್ತೋಗ್ಬಿಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ ನೀವು ಕುಡೀರಿ ಅಂತ ಹೇಳ್ತಾ ಇಲ್ಲ ಬಾಬಾ, ಇಲ್ಲಿ ಪರಮಾತ್ಮನ ನಶೆಯಲ್ಲಿ ಎಷ್ಟು ನೀವು ಮುಳುಗೋಗ್ಬೇಕಂದ್ರೆ ಆ ದುಃಖದ ಪ್ರಪಂಚದ ಯಾವುದೇ ಒಂದು ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ದುಃಖದ ಪ್ರಪಂಚವನ್ನ ಸಹಜವಾಗಿ ನೀವು ಮರ್ತೋಗ್ಬೇಕು. ಆ ರೀತಿ ನೀವು ಪರಮಾತ್ಮನ ಅನುಭವದಲ್ಲಿ ಮುಳುಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆ ನಶೆಯಲ್ಲಂತೂ ಏನಾಗುತ್ತೆ, ಲೌಕಿಕದಲ್ಲಿ ಕುಡಿತಾರೆ ಅಲ್ವಾ, ಕುಡಿಯೋದ್ರಿಂದ ಏನಾಗುತ್ತೆ, ತುಂಬಾ ಲಾಸ್ ಆಗ್ಬಿಡುತ್ತೆ. ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಒಂದು ಎರಡನೇದು ಅವ್ರೇನ್ ಸಂಪಾದನೆ ಮಾಡಿರ್ತಾರೆ ಅದೆಲ್ಲ ಏನ್ ಮಾಡ್ತಾರೆ, ವ್ಯರ್ಥವಾಗೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದೇನಂದ್ರೆ ಅಲ್ಲಿ ಕುಡಿತಾ ಇದ್ರೆ ಏನಾಗೋಗುತ್ತೆ, ಜಾಸ್ತಿ ಕುಡಿಯೋದ್ರಂದ್ರೆ ಅವ್ರ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟು ಅವರೇ ನಾಶ ಆಗ್ಬಿಡ್ತಾರೆ. ಆದ್ರೆ ಇಲ್ಲಿ ಪರಮಾತ್ಮನ ಜೊತೆ ಏನು ಅನುಭವ ಮಾಡ್ತೀವಿ ಅದರ ನಶೆ ನಮ್ಮನ್ನ ಅವಿನಾಶಿಯಾಗಿ ಮಾಡ್ಬಿಡುತ್ತೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈಚೆಗಡೆ ಕುಡಿಯೋದ್ರಿಂದ ಏನಾಗುತ್ತೆ, ಅವ್ರನ್ನವರೇ ವಿನಾಶ ಮಾಡ್ಬಿಡುತ್ತೆ. ಆದ್ರೆ ಇಲ್ಲಿ ಪರಮಾತ್ಮನ ಜೊತೆ ನೆನಪಿನಲ್ಲಿದ್ದು ಅದರ ಅನುಭವ ಜೋಡಣೆ ಆಗಿ ಅದರ ಅನುಭವ ಏನಿದೆ ಅದು ಅವಿನಾಶಿಯನ್ನಾಗಿ ಮಾಡ್ಬಿಡುತ್ತೆ. ಪ್ರಪಂಚದಲ್ಲಿ ಏನಾಗುತ್ತೆ, ಸಾರಾಯಿ ಕುಡಿದಾಗ ಒಂದು ಹೆಲ್ತ್ ಅಪ್ಸೆಟ್ ಡೆಫಿನೆಟ್ಲಿ ಆಗುತ್ತೆ. ಅದರ ಕಾರಣ ಏನಾಗುತ್ತೆ, ಅವ್ರನ್ನೇ ಅವರು ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ನಾವು ಪರಮಾತ್ಮನ ನೆನಪಿನ ನಶೆಯಲ್ಲಿದ್ದಾಗ ಅವರ ಒಂದು ದಿವ್ಯ ಗುಣಗಳ ಅನುಭವದಲ್ಲಿದ್ದು ಬೇರೆಯವ್ರಿಗೆ ಹಂಚ್ತಾ ಹೋದಾಗ ಆ ಅವಿನಾಶಿಯ ಅನುಭವ ಆಗುತ್ತೆ. ಎಷ್ಟು ವ್ಯತ್ಯಾಸ ಇದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾರು ಸದಾ ಈಶ್ವರಿಯ ನಶೆಯಲ್ಲಿ ಇರ್ತಾರೆ ಅವ್ರು ಮಸ್ತಾಗಿರ್ತಾರೆ. ಯಾಕೆ, ಅವ್ರಿಗೆ ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗಿರ್ತಾರೆ. ಪ್ರತಿಯೊಂದು ತಂದೆಯ ಗುಣಗಳ ಅನುಭವ ಅವ್ರಿಗೆ ಆಗ್ತಾ ಇರುತ್ತೆ. ನಿರಂತರ ಅವ್ರು ಯಾವತ್ತೂ ಸಹ ಅವ್ರಿಗೆ ಏನೂ ಇಲ್ಲ ಅನ್ನುವಂಥದ್ದೇ ಬರೋದಿಲ್ಲ. ಕಂಪ್ಲೀಟ್ ಸಂಪೂರ್ಣ ಆಗಿರ್ತಾರೆ. ಆ ರೀತಿಯಾಗಿ ನೀವು ಮಕ್ಕಳು ಆಗ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಒಬ್ಬ ತಂದೆ ವಿನಃ ಬೇರೆ ಯಾರೂ ಸಹ ಇಲ್ಲ ಅನ್ನುವಂಥ ಸ್ಮೃತಿ ಸದಾ ಇರುತ್ತೆ. ಯಾರಿಗೆ, ಅವ್ರು ಯಾರಾಗಿದ್ದೀನಿ ಅಂತ ಅರಿವು, ನಾನು ಈಶ್ವರಿಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದೀನಿ ಅನ್ನುವಂಥ ನಶೆ ಇರುವಂಥ ಮಕ್ಕಳಿಗೆ ಸದಾ ಸ್ಮೃತಿ ಇರುತ್ತೆ, ನನಗೆ ಒಬ್ಬ ತಂದೆ ಬಿಟ್ಟು ಮತ್ತೆ ಯಾರೂ ಇಲ್ಲ ಅನ್ನುವಂಥ ಸ್ಮೃತಿ ಇರುತ್ತೆ. ಅವಾಗ ಏನಾಗುತ್ತೆ, ಯಾರ ಜೊತೆ ಜೋಡಣೆ ಆಗ್ತೀವೋ ಅವರಲ್ಲಿ ಇರೋದೆಲ್ಲ ನಮಗೆ ಅನುಭವ ಆಗ್ತಾ ಹೋಗುತ್ತೆ. ಸತ್ಯನಾ? ಈಗ ಯಾರಾದರೂ ಫ್ರೆಂಡ್ಸ್ ಸರ್ಕಲ್ ಮಾಡಿರ್ತೀವಿ ಅಂದರೆ, ಚೆನ್ನಾಗಿ ಓದೋರು ಸಂಘ ಮಾಡಿದ್ರೆ ನಾವು ಓದೋದ್ರ ಕಡೆ ಗಮನ ಕೊಡ್ತೀವಿ. ಚೆನ್ನಾಗಿ ತಿರ್ಗೋವ್ರ ಕಡೆ ಸಂಘ ಮಾಡಿದ್ರೆ ಚೆನ್ನಾಗಿ ತಿರುಗ್ತಾ ಇರ್ತೀವಿ. ಕೆಟ್ಟದ್ದು ಮಾತಾಡೋರ ಜೊತೆ ನಾವು ಒಂದೆರಡು ದಿವಸ ಇದ್ರೆ ನಮ್ಮ ಬಾಯಲ್ಲೂ ಕೆಟ್ಟ ಮಾತು ಬಂದ್ಬಿಡುತ್ತೆ. ಒಳ್ಳೇದು ಮಾತಾಡೋರ ಜೊತೆ ನಾವು ಇದು ಅಂದರೆ ಒಳ್ಳೆ ಮಾತುಗಳು ಬರುತ್ತೆ. ಈ ರೀತಿ ಏನಾಗುತ್ತೆ, ಯಾರ ಜೊತೆ ಮನಸ್ಸನ್ನ ಬಿಡ್ತೀವಿ ಅವರದ್ದೇನೇನೆಲ್ಲ ಗುಣಗಳಿರುತ್ತೆ, ಲಕ್ಷಣಗಳಿರುತ್ತೆ ನಮ್ಮದಕ್ಕೆ ಅನುಭವ ಆಗ್ತಾ ಬರುತ್ತೆ. ಯಾವಾಗ ನಾವು ನಮ್ಮ ಮನಸ್ಸನ್ನ ಪರಮಾತ್ಮನಿಗೆ ಜೋಡಣೆ ಮಾಡ್ತೀವಿ, ಪರಮಾತ್ಮನ ಜೊತೆ ಜೋಡಣೆ ಮಾಡಿ ನಾನು ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದೀನಿ, ನಂಗೆ ಓದಿಸೋರು ಸ್ವಯಂ ಪರಮಾತ್ಮ ಆಗಿದ್ದಾರೆ ಅನ್ನುವಂಥ ಸ್ಮೃತಿ ಇರುತ್ತೆ. ಅವಾಗ ಏನಾಗುತ್ತೆ, ಪರಮಾತ್ಮನ ಜೊತೆನೆ ನಿರಂತರ ಜೋಡಣೆ ಇರುತ್ತೆ. ಸದಾ ಏನು ಸ್ಮೃತಿ ಇರುತ್ತೆ, ನನಗೊಬ್ಬ ತಂದೆ ಬಿಟ್ಟು ಮತ್ತೆ ಯಾರೂ ಇಲ್ಲ ಅಂತ. ಆ ಸ್ಟೇಜಿಗೆ ಬಂದರೆ ಆಬ್ವಿಯಸ್ಲಿ ಏನಾಗುತ್ತೆ, ಸರ್ವ ಗುಣಗಳಿಂದ ಸಂಪನ್ನರಾಗ್ಬಿಡ್ತೀವಿ, ಸಂಪೂರ್ಣರಾಗ್ಬಿಡ್ತೀವಿ. ಇದೇ ಸ್ಮೃತಿ ಸಮರ್ಥತೆ
ಬಂದು ಬಿಡುವುದು ಅಂತ ಹೇಳ್ತಿದ್ದಾರೆ. ಈ ಸ್ಮೃತಿಯಿಂದನೇ ಏನಾಗುತ್ತೆ, ಸಮರ್ಥತೆ ಅನ್ನೋದು ಬಂದ್ಬಿಡುತ್ತೆ. ನಾವು ಎಲ್ಲದಕ್ಕೂ ಸಹ ಏನಾಗ್ತೀವಿ, ಪಕ್ಕಾ ಬಾಬನ್ ಮಗು ಆಗ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸ್ಲೋಗನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಬ್ರನ್ನ ನೋಡಿ ಕಾಪಿ ಮಾಡಬೇಡಿ, ತಂದೆನ ಕಾಪಿ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ಏನಾಗ್ತಾ ಅಂದರೆ, ನಾವು ಈ ಈಶ್ವರೀಯ ಸಾಧನೆಯಲ್ಲಿರ್ಬೋದು ಅಥವಾ ಏನೇ ಒಂದು ವಿಚಾರಗಳಿರ್ಬೋದು, ನಾವು ಮಾಡ್ತಾ ಮಾಡ್ತಾ ಅವ್ರು ಹಿಂಗೆ ಮಾಡ್ತಾರಲ್ಲ ನಾನು ಮಾಡೋಣ, ಇವ್ರು ಹಿಂಗೆ ಮಾಡ್ತಾರಲ್ಲ ನಾನು ಮಾಡೋಣ, ಅವ್ರು ಯಾಕೆ ಹಂಗೆ ಮಾಡ್ತಾರೆ, ಓ ಹಿಂಗಾ ನಾನು ಮಾಡೋಣ ಅಂತ ಈ ರೀತಿ ಏನಾಗೋಗುತ್ತೆ, ಡೈವರ್ಷನ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಬೇರೆಯವ್ರು ನೋಡಿ ನೀವು ಕಾಪಿ ಮಾಡೋ ಬದಲು ಬ್ರಹ್ಮ ತಂದೆ ಏನು ಮಾಡಿದ್ರು, ಬ್ರಹ್ಮ ಬಾಬಾ ಪ್ರಾಕ್ಟಿಕಲಾಗಿ ಏನು ಮಾಡಿದ್ರು, ಬ್ರಹ್ಮ ತಂದೆ ನೋಡಿ ಅವರಂತೆ ನೀವು ನಡೀರಿ, ಅವರನ್ನ ಅನುಸರಿಸಿ. ಅವರು ಪಕ್ಕಾ ಮಾಡಿ ಆ ರೀತಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಅಂದರೆ, ಅವರು ಎಷ್ಟು ಹೆಜ್ಜೆ ಹೆಜ್ಜೆಯಲ್ಲೂ ಅವರು ಪರಿವರ್ತನೆ ಮಾಡ್ಕೊಂಬಂದರು. ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಅವ್ರೇನು ಮಾಡಿದ್ರು, ಒಂದೇ ಸತಿ ತಂದೆ ಅಷ್ಟೇ ಅಂತ ತಿಳ್ಕೊಂಡು ಹೆಜ್ಜೆ ಹೆಜ್ಜೆಯಲ್ಲೂ ತಂದೆ ಜೊತೆನೇ ನಡೀತಾ ಬಂದರು. ಅವರು ಯಾಕಂದರೆ ಪ್ರಾಕ್ಟಿಕಲಾಗಿ ಮಾಡಿ ನಮಗೆ ತೋರಿಸಿ ಉದಾಹರಣೆಯಾಗಿ ನಿಂತಿದ್ದಾರೆ. ನೀವು ಅವ್ರನ್ನ ಫಾಲೋ ಮಾಡಿ ಮಕ್ಕಳೇ, ಅದು ಬಿಟ್ಟು ಬೇರೆಯವ್ರನ್ನ ನೋಡಿಬಿಟ್ಟು ನೀವು ಫಾಲೋ ಮಾಡಿ, ಅದರಿಂದ ಮತ್ತೆ ಕೊನೆಗೆ ಪಶ್ಚಾತ್ತಾಪ ಪಡ್ಕೊಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಇಷ್ಟಾರೆ ಆಗಿದೆ, ಅಂತರ್ಮುಖಿಯಾಗಿರಬೇಕು ಅಂತ ತಂದೆ ತಿಳಿಸ್ತಾರೆ. ಆದರೆ ಅಂತರ್ಮುಖಿಯಾಗಿ ಇರೋದ್ರಿಂದ ಲಾಭ ಏನು? ಲಾಭ ಏನಂದರೆ, ಪ್ರತಿ ಜ್ಞಾನದ ರತ್ನಗಳು ಏನು ತಂದೆ ತಿಳಿಸ್ತಾರೆ, ಅದರ ಆಳದ ಅನುಭವವನ್ನು ಮಾಡ್ಬೋದು. ಅದರ ಗತಿಯಲ್ಲಿ ನಾವು ಹೋಗಿ ಏನು ರಹಸ್ಯ ಇದೆ ಅನ್ನುವುದರ ಬಗ್ಗೆ ಹೆಚ್ಚಿನ ವಿಚಾರ ಮಾಡಿ ನಾವು ಆ ರಹಸ್ಯವನ್ನು ತೆಗಿಬೋದು. ಈಗ ತಂದೆ ನಮಗೆ ಮನ್ಮನಾಭವ ಅಂತ ಹೇಳ್ತಾರೆ. ಮನ್ಮನಾಭವ ಅಂದರೆ ಏನು? ಅದ್ರ ಪ್ರಕಾರ ಏನಾಗಿದೆ, ವಿಚಾರ ಸಾಗರ ಮಂಥನ ಮಾಡ್ತೀವಿ. ಅದೇ ಬಹಿರ್ಮುಖಲಿದ್ರೆ ಮನ್ಮನ ಬಾಬಾ 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 ಅಷ್ಟೇ. ಆದರೆ ಒಳಗಡೆಯಿಂದ ತಾಳ ಆಗ್ತಾ ಇರುತ್ತೆ. ಅದರಿಂದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಈಗ ಅಂತರ್ಮುಖಿಯಾಗಿರುವವರು ಪ್ರತಿ ಜ್ಞಾನದ ರತ್ನಗಳನ್ನು ಗುಯ್ಯಲ್ಲಿ ಹೋಗಬಹುದು. ಅಂದರೆ ಪ್ರತಿ ಜ್ಞಾನ ರತ್ನಗಳು ಏನು ತಂದೆ ತಿಳಿಸ್ತಾರೆ, ಆಳದಲ್ಲಿ ಹೋಗಿ ಮನ್ಮನಾಭವ, ಮನಸ್ಸನ್ನು ಪರಮಾತ್ಮನಿಗೆ ಕೊಡಬೇಕು. ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟಾಗ ಏನಾಗುತ್ತೆ, ಮೊದಲಿಗೆ ಮನಸ್ಸು ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಪರಮಾತ್ಮನ ಗುಣಗಳ ಅನುಭವ ನನಗಾಗುತ್ತೆ. ಶಾಂತ ಹಗುರತೆ ಅನುಭವ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಪರಮಾತ್ಮ ನನ್ನ ಮುಖಾಂತರ ಏನು ಮಾಡ್ತಾರೆ, ಯಾವ್ಯಾವ ಆತ್ಮಗಳಿಗೆ ಏನೇನು ಕೊಡಬೇಕೋ ಅದು ಪರಮಾತ್ಮನೇ ಕೊಡ್ತಾ ಹೋಗ್ತಾರೆ. ನಾನು ಅಲ್ಲಿ ಯಾವ ಸ್ಟೇಜಲ್ಲಿ ಇರ್ತೀನಿ, ಅನುಭವದಲ್ಲಿ ಇರ್ತೀನಿ, ಕಂಪ್ಲೀಟ್ ತಂದೆಯ ಅನುಭವದಲ್ಲಿ ಇರ್ತೀನಿ. ಪ್ರತಿ ಕರ್ಮದಲ್ಲೂ ಸಹ ನಾನು ಪರಮಾತ್ಮನ ಜೊತೆ ಜೋಡಣೆ ಆಗಿರ್ತೀನಿ. ಈ ರೀತಿ ಏನಾಗುತ್ತೆ, ಆಳದಲ್ಲಿ ಹೋಗ್ತಾರೆ ಯಾರಿಗೆ ಅಂತರ್ಮುಖತೆ ಇರುತ್ತೆ. ಬಾಹಿರ್ಮುಖತೆ ಇದ್ದರೆ ಇದ್ರ ಕಡೆ ಗಮನನೇ ಬರೋದಿಲ್ಲ. ಜ್ಞಾನದ ಪ್ರತಿಯೊಂದು ಪಾಯಿಂಟ್ ರಹಸ್ಯ ಏನಿದೆ, ಮತ್ತು ಯಾವ ಸಮಯದಲ್ಲಿ ಯಾವ ವಿಧಿಯನ್ನು ನಾವು ಕಾರ್ಯದಲ್ಲಿ ತರಬೇಕು, ಮತ್ತು ಸೇವೆಯಲ್ಲಿ ತರಬೇಕು, ಇದೆಲ್ಲದರ ಅರಿವು ನಮಗೆ ಬರ್ತಾ ಹೋಗುತ್ತೆ. ಇಲ್ಲ ಅಂದರೆ ಬಾಬಾ ಒಂದು ಹೇಳಿರ್ತಾರೆ, ನಾವು ಮತ್ತೊಂದು ಯಾವುದೋ ರಾಂಗ್ ಸಮಯದಲ್ಲಿ ರಾಂಗ್ ಪಾಯಿಂಟನ್ನು ಹಾಕಿರ್ತೀವಿ. ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಈಗ ಬೆಳಗಿಂದ ಸಾಯಂಕಾಲವರೆಗೂ ಆಫೀಸ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಕರ್ಮಯೋಗಿಗಳಾಗಿ ಹೋಗಬೇಕು. ನಾನು ರಾಜಯೋಗಿಯಾಗಿ ಹೋಗ್ತೀನಿ ಅಂದರೆ, ರಾಜಯೋಗ ಹೋಗಿ ಕೂತ್ಕೊಂಡ್ಬಿಡ್ತೀನಿ, ಬರೀ ರಾಜಯೋಗ ಮಾಡ್ತಾ ಇರ್ತೀನಿ ಅಂದರೆ ಆಗೋದಿಲ್ಲ. ಆವಾಗ ಕರ್ಮಯೋಗಿ ಆಗಬೇಕು. ಅಂದರೆ ಕರ್ಮ ಮಾಡ್ತಾ ಮಾಡ್ತಾ ತಂದೆ ಜೊತೆ ಜೋಡಣೆ ಆಗಬೇಕು. ರಾಜಯೋಗದಲ್ಲಿ ಏನು, ಪರ್ಸ್ನಲ್ಲಾಗಿ ಕೂತ್ಕೊಂಡು 1 hour ಅಮೃತ ವೇಳೆ ಏನು ಮಾಡ್ತೀವಿ, ಸಾಯಂಕಾಲ ನುಮಾಶಾಮ್ ಏನು ಮಾಡ್ತೀವಿ, ಬಿಡು ಇರೋ ಸಮಯದಲ್ಲಿ ನಿರಂತರ ಪರಮಾತ್ಮನ ನೆನಪಲ್ಲಿ ಏನು ಕೂತ್ಕೊಂಡಿರ್ತೀವಿ, ಅದಕ್ಕಂತ ಟೈಮ್ ಕೊಟ್ಟು ಅದು ರಾಜಯೋಗ. ಅದು ಮಾಡಲೇಬೇಕು. ಅದ್ರ ಜೊತೆಗೆ ಬಟ್ ಅದೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಬೆಳಗಿಂದ ಸಂಜೆವರೆಗೂ ಕರ್ಮ ಮಾಡಬೇಕಲ್ವಾ. ಆ ಕರ್ಮ ಮಾಡಬೇಕಾದ್ರೆ ಯಾವ ಸ್ಟೇಜ್ ಅಪ್ಲೈ ಮಾಡಬೇಕು, ಕರ್ಮಯೋಗಿ ಅನುಭವ ಮಾಡಬೇಕು. ಈ ರೀತಿ ಯಾವ ಪಾಯಿಂಟನ್ನು ಯಾವ ವಿಧಿಯಲ್ಲಿ ತಂದೆ ತಿಳಿಸಿರ್ತಾರೆ, ಅದನ್ನು ಎಲ್ಲಿ ಕಾರ್ಯರೂಪದಲ್ಲಿ ತರಬೇಕು, ಅದನ್ನು ಸೇವೆಯಲ್ಲಿ ತರಬೇಕಾ ಅಥವಾ ನಾನು ಮಾಡುವಂಥ ಕೆಲಸದ ಕಡೆ ತರಬೇಕಾ, ಎಲ್ಲಿ ನಾನು ಯಾವ ಪಾಯಿಂಟನ್ನು ತರಬೇಕು ಅನ್ನುವಂತಹ ಅರಿವು ಬರ್ತಾ ಹೋಗುತ್ತೆ. ಯಾರಿಗೆ, ಅಂತರ್ಮುಖತೆಯಲ್ಲಿ ಹೋಗೋರಿಗೆ. ಈ ರೀತಿ ಅದ್ರ ಮೇಲೆ ಮನನ ಮಾಡ್ತಾ ಇರ್ತಾರೆ. ಮತ್ತು ಈ ರೀತಿ ಮಾಡ್ತಾ ಹೋದಾಗ ಆ ರಸದ ಅನುಭವದಲ್ಲಿ ನಾವು ಆ ತಂದೆಯ ರಸದ, ಅಂದರೆ ತಂದೆಯಲ್ಲಿರುವಂತಹ ಗುಣಗಳೇನಿರುತ್ತೆ ಅದರ ರಸದ ಅನುಭವದಲ್ಲಿ ಹೋದಾಗ ನಮಗೇನಾಗುತ್ತೆ, ಆಟೋಮೆಟಿಕ್ಲಿ ನಾವು ಆ್ಯಕ್ಟಿವ್ ಆಗಿರ್ತೀವಿ. ನಮಗೆ ಆ ನಶೆ ಏನಿರುತ್ತೆ, ಈಶ್ವರಿಯ ನಶೆ ಅನ್ನೋದು ಸದಾ ಜಾಗೃತವಾಗಿರುತ್ತೆ. ಅದರ ಅನುಭವ ನಾವು ಮಾಡ್ತಾ ಹೋಗ್ತೀವಿ. ಸೊ ಯಾವ ಟೈಮಲ್ಲಿ ಯಾವ ವಿಧಿಯನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ಸ್ಟೇಜಲ್ಲಿ ನಾವು ಎಲ್ಲಿ ಯಾವ ಕರ್ಮವನ್ನು ಮಾಡಬೇಕು, ತಂದೆ ಯಾವ ರೀತಿ ಮುರಳಿಯನ್ನು ನುಡಿಸ್ತಾ ಇದ್ದಾರೆ, ನಾನು ಏನನ್ನು ಧಾರಣೆ ಮಾಡಬೇಕು, ಇದೆಲ್ಲವನ್ನು ಪ್ರಾಕ್ಟಿಕಲಾಗಿ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಏನು ಕಂಡೀಷನು,
ಅಂತರ್ಮುಖತೆಯಲ್ಲಿ ನಾವು ಇಳಿತಾ ಹೋಗಬೇಕು. ಆವಾಗ ಏನಾಗುತ್ತೆ, ಇವೆಲ್ಲ ನಮಗೆ ಸಹಜವಾಗಿ ಅರ್ಥ ಆಗ್ತಾ ಹೋಗುತ್ತೆ. ತಂದೆಯ ಅನುಭವ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಅಚ್ಚ. ಓಂ ಶಾಂತಿ. ನಾನಾತ್ಮ ನಿರಾಕಾರ ತಂದೆ ಪರಮಾತ್ಮನ ಸಂತಾನನಾಗಿದ್ದೇನೆ. ನನ್ನ ತಂದೆ ನನ್ನಲ್ಲಿ ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬಿದ್ದಾರೆ. ನನ್ನಲ್ಲಿರುವಂತಹ ಅಂಧಕಾರವನ್ನು ಸಮಾಪ್ತಿ ಮಾಡಿ ನನಗೆ ದಾರಿದೀಪವನ್ನಾಗಿ ನಿಂತು ನನಗೆ ಮಾರ್ಗದರ್ಶನವನ್ನು ನೀಡಿ ನನ್ನನ್ನು ಸುರಕ್ಷಿತವಾಗಿ ದಡಕ್ಕೆ ಸೇರಿಸುತ್ತಿದ್ದಾರೆ. ನನ್ನ ತಂದೆ ಸದಾ ನನ್ನ ಜೊತೆಗಾರನಾಗಿದ್ದಾರೆ, ನನ್ನ ಮಿತ್ರನಾಗಿದ್ದಾರೆ, ನನಗೆ ಅತೀ ಪ್ರಿಯವಾದ ತಾಯಿಯಾಗಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ನನಗೆ ಅವರ ಜೊತೆಗಾರಿಕೆಯನ್ನು ಅನುಭವ ಮಾಡಿಸುತ್ತಾ ಪ್ರತಿಯೊಂದು ಕರ್ಮದಲ್ಲೂ ನನಗೆ ಮಾರ್ಗದರ್ಶನವನ್ನು ನೀಡಿ ಪ್ರತಿ ಕರ್ಮವನ್ನು ನನ್ನ ಜೊತೆಯಲ್ಲಿದ್ದು ಪ್ರತಿ ಕರ್ಮದಲ್ಲೂ ಸಹ ಸಫಲತೆಯ ಅನುಭವ ಮಾಡಿಸುತ್ತಿದ್ದಾರೆ. ಪ್ರತಿ ಆತ್ಮನಿಗೂ ಪರಮಾತ್ಮನ ಶಕ್ತಿಯನ್ನು ನನ್ನ ಮುಖಾಂತರ ತಲುಪಿಸುವುದಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ರೀತಿ ಶ್ರೇಷ್ಠವನ್ನಾಗಿ ಮಾಡುತ್ತಿರುವಂತಹ ನನ್ನ ತಂದೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಬಾಬ್ದಾದಾ. ಥ್ಯಾಂಕ್ ಯು ಡ್ರಾಮಾ. ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್. ಅಚ್ಚ. ಓಂ ಶಾಂತಿ.